ವೆಲ್ಕಮ್ ಬ್ಯಾಕ್ ಟು ನಮ್ಮ ರಾಧೆ ಪಬ್ಲಿಕ್ ಯೂಟ್ಯೂಬ್ ಚಾನೆಲ್. ಈಗ ಸೊ ಏನಪ್ಪಾ ಅಂತಂತಂದ್ರ ನಾನು ಟ್ರಿಪ್ಪಿಗೆ ಹೋಗಿದ್ದೆ, ಎಲ್ರಿಗೂ ಗೊತ್ತಿರೋ ಹಂಗ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಇವತ್ತು ನಾನು ನನ್ನ ಟೈಮ್ನ ಸ್ಪೆಂಡ್ ಮಾಡ್ಲಿಕತ್ತೀನಿ, ಅದು ನನ್ನ ಮನೆಯೊಳಗ ಅಂತ, ಬೆಂಗಳೂರೊಳಗಿರುವಂತಹ ನನ್ನ ಮನೆಯೊಳಗ. ಸೊ ನಿನ್ನೆ ಎಲ್ಲ ಶೂಟಿಂಗ್ ಇತ್ತು, ಅದು ಬ್ಲಾಗ್ ಎಲ್ಲ ನೀವು ನೋಡಿರ್ತೀರಿ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಯಾವಾಗಿದ್ರು ನಾನು ನನ್ನ ಕೈ ಒಳಗಿಂದ ಅಡಿಗೆ ಮಾಡ್ಕೊಂಡು ತಿನ್ಲಿಕ್ಕೆ ಇಷ್ಟಪಡ್ತೀನಿ. ಏನೋ ಒಂದ್ ಲೆವೆಲಿಗೆ ಕುಕ್ ಮಾಡ್ತೀನಿ, ಒಂದ್ ತಕ್ಕ ಮಟ್ಟಿಗೆ ಕುಕ್ ಮಾಡಿ ತಿನ್ಕೋತೀನಿ ನಾನು ಬೆಂಗಳೂರೊಳಗಿದ್ದಾಗ. ರೆಸಿಪಿ ಏನಪ್ಪಾ ಅಂತಂದ್ರೆ, ಇದು ಆಕ್ಚುಲಿ ನಾಟ್ ಅ ಕುಕಿಂಗ್ ವಿಡಿಯೋ, ಬಟ್ ನಿಮ್ಮ ಜೊತೆಗೆ ಮಾತಾಡ್ದಂಗೂ ಆಗ್ತದ, ನಾ ಅಡ್ಗೆ ಮಾಡ್ಕೊಂಡಂಗೂ ಆಗ್ತದ. ಸೊ ಟೈಮ್ ಪ್ರಕಾರ ನಾನು ತಿನ್ನಂಗ ಆಗ್ತದ ಅಂತ ಹೇಳಿ ನಾನು ವಿಡಿಯೋ ಮಾಡ್ಲಿಕತ್ತೀನಿ. ಸೊ ಏನಂತಾರೆ, ಇವತ್ತು ನಾನು ಸ್ಟಾರ್ ಬಜಾರಿಗೆ ಹೋಗಿದ್ದೆ. ಸ್ಟಾರ್ ಬಜಾರಿಗೆ ಹೋದಾಗ ನಾನು ಬಸಳೆ ಸೊಪ್ಪು ನೋಡಿದೆ, ಸೊ ವಿಚ್ ಇಸ್ ಮೈ ಫೇವ್ರೇಟ್ ಸೊಪ್ಪು. ಸೊ ಅದ್ರೊಳಗೆ ಸಾಂಬಾರ್ ಮಾಡ್ಕೊಂಡು ತಿನ್ಲಿಕ್ಕೆ ನನಗೆ ಭಾಳ ಇಷ್ಟ. ಆ್ಯಂಡ್ ಆ ಬಸಳೆ ಸೊಪ್ಪು ಒಳಗೆ ಎಲ್ಲ ಥರದ ತರಕಾರಿ ಮಿಕ್ಸ್ ಮಾಡ್ಕೊಂಡು ತಿನ್ಲಿಕ್ಕೆ ಇಷ್ಟ. ಸೊ ಇವತ್ತಿನ ಡಿಶ್ ಒಳಗೆ ನಾನು ಎಲ್ಲ ಥರದ ತರಕಾರಿಗಳನ್ನ ಹಾಕ್ಲಿಕತ್ತಿಲ್ಲ, ಓನ್ಲಿ ಬಸಳೆ ಸೊಪ್ಪು ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ, ಇದು ಎರಡು ತರಕಾರಿ ಆ್ಯಂಡ್ ಒಂದು ಸೊಪ್ಪು ಹಾಕಿ ನಾನು ಈ ಒಂದು ಬಸಳೆ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ. ಸೇರ್ಕೊಂಡು ಮಾಡೋಣ ಅಂತ ಅಡುಗಿನ. ಸೊ ಮಾಡ್ಕೊಂಡು ತಿಂದ ಟೇಸ್ಟ್ ಹೆಂಗದ ಅಂತ ಹೇಳಿ ನೋಡೋಣ ಅಂತ. ಎಸ್ ಗೈಸ್, ನನ್ನ ಕೈ ಒಳಗ ಈ ಒಂದು ಬಸಳೆ ಸೊಪ್ಪು ಜೊತೆಗೆ 2 ಉಳ್ಳಾಗಡ್ಡಿ, 1 ಟೊಮೆಟೊ ಅದ. ಸೊ ಯೂಶುವಲಿ ನಾನು ಸ್ವಲ್ಪ ಟೊಮೆಟೊನ ಕಡಿಮೆ ತಿಂತೀನಿ, ಅಂದ್ರೆ ಬೀಜ ಇರುವಂತಹ ತರಕಾರಿಗಳನ್ನ ಸ್ವಲ್ಪ ಕಡಿಮೆ ತಿಂತೀನಿ, ಅವಾಯ್ಡ್ ಮಾಡ್ತೀನಿ. ಸೊ ಹಾಗಾಗಿ ಇದೊಂದು ಜವಾರಿ ಟೊಮೆಟೊ ಅದ. ಸೊ ಅದ್ರ ಜೊತೆಗೆ 2 ಉಳ್ಳಾಗಡ್ಡಿ ಅದ. ವಿಲ್ ಬ್ರಿಂಗ್ ಒಂದು ಸಣ್ಣ ಉಳ್ಳಾಗಡ್ಡಿ. ವೇಟ್, ಎಸ್, ದಿಸ್ ಇಸ್ ಅ ಸ್ಮಾಲ್ ಉಳ್ಳಾಗಡ್ಡಿ, ಈರುಳ್ಳಿ. ಸೊ ಇದೊಂದು ಪೂರ್ತಿ ಅಥವಾ ಇದನ್ನ ಅರ್ಧ ಮಾಡಿ ನಾವು ಹಾಕಿದ್ರೆ ಸಾಂಬಾರ್ ಒಳಗ ಇಡೀ ಇರ್ತದ. ಸೊ ಅದೊಂಥರ ತಿನ್ಲಿಕ್ಕೆ ಚಂದ ಅನಿಸ್ತದ. ಹೂ ಲವ್ಸ್ ಈರುಳ್ಳಿ, ನಂಗೆ ಇಷ್ಟ. ಸೊ ಹಂಗಾಗಿ ಇದೊಂದು ಇಟ್ಕೊಂಡೇನಿ. ಎಸ್ ಗೈಸ್, ನಮ್ಮ ಮನೆ ಓನರ್ ಬಂದಿದ್ರೆ ನಾನು ಮಾತಾಡಿಸ್ಲಿಕ್ಕೆ ಅಂತ ಹೇಳಿ. ಸೊ ನಾನು ಆಲ್ರೆಡಿ ಅವ್ರ ಜೊತೆ ಮಾತಾಡ್ಕೋತಾನ ನಾನು ಈರುಳ್ಳಿನ ಕಟ್ ಮಾಡ್ಕೊಂತೀನಿ, ಉಳ್ಳಾಗಡ್ಡಿನ. ಸೊ ಇದನ್ನ ಸ್ವಲ್ಪ ದೊಡ್ಡ ಗಾತ್ರದೊಳಗೆ ನಾನು ಹೆಚ್ಕೋತೀನಂತ, ಯಾಕಂತ ನನಗೆ ಯೂಶ್ವಲಿ ಇಷ್ಟ ಹಂಗ ಆಗ್ತದ. ಸಣ್ಣದಾಗಿ ಕಟ್ ಮಾಡೋಕ್ಕಿಂತ ಹೆಚ್ಚಾಗಿ ಸಾಂಬಾರ್ದೊಳಗ ದೊಡ್ಡದಾಗಿದ್ರೆ ಚಂದ ಅನಿಸ್ತದ. ಆ್ಯಂಡ್ ತಿನ್ನೋಕಿನೂ ಒಬ್ಬೇಕೇನ ಅಲ್ಲ, ಸೊ ಒಬ್ರಿಗೆ ಆಗೋಷ್ಟು ಮಾಡ್ಕೊಂಡಿರ್ತೀನಿ. ಎಷ್ಟ ಪೀಸ್ ಬಿದ್ರು ನನಗೆ ಬಿದ್ದಿರ್ತದ ಉಳ್ಳಾಗಡ್ಡಿ. ಆ್ಯಂಡ್ ಉಳ್ಳಾಗಡ್ಡಿನ ದಯವಿಟ್ಟು ತೊಳೆದ ಯೂಸ್ ಮಾಡ್ರಿ, ಯಾಕಂತಾನೆ ಇದ್ರೊಳಗಿರುವಂತಹ ಕಾರ್ಬನ್ ಏನಿರ್ತದಲ್ಲ, ಡಸ್ಟ್, ದಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಹಂಗಾಗಿ ನಾನು ಉಳ್ಳಾಗಡ್ಡಿನ ತೊಳಿತೀನಿ. ಭಾಳ ಜನ ನಮ್ಮ ಉತ್ತರ ಕರ್ನಾಟಕದವ್ರು ಅಂತಾರೆ, ಉಳ್ಳಾಗಡ್ಡಿ ಯಾರು ತೊಳಿತಾರ ಅಂತ ಹೇಳಿ. ಸೊ ಬಟ್ ಇದೆಲ್ಲ ನಮ್ಮ ಬೆಂಗಳೂರದೊಳಗೆ ಸಿಗುವಂತಹ ಉಳ್ಳಾಗಡ್ಡಿ. ಭಾಳ KR ಪುರಂದೊಳಗ, KR ಮಾರ್ಕೆಟ್ ಒಳಗ ಯಾವ ರೇಂಜ್ ಒಳಗೆ ಇವೆಲ್ಲ ಬಿದ್ದಿರ್ತಾವ ಅಂತ ನನ್ನ ಕಣ್ಣಾರೆ ಭಾಳ ಸತಿ ನೋಡಿ. ಹಂಗಾಗಿ ತೊಳೆದು ಯೂಸ್ ಮಾಡೋಣ. ನಿನ್ನೆ ಗೈಸ್ ನಮ್ಮ ಮನೆಗೆ UV ಸರ್ವಿಸ್ದವ್ರು ಬಂದಿರೋ ಫುಲ್ ಕ್ಲೀನ್ ಮಾಡ್ಲಿಕ್ಕೆ ಬಂದಿದ್ರ. ಸೊ ಮನಿನ ಒಂದ್ ರೇಂಜಿಗೆ ಎಲ್ಲಾ ಕಡೆನೂ ಕ್ಲೀನ್ ಮಾಡಿ ಹೋಗ್ಯಾರ. ನಾವು ಹುಬ್ಳಿಯಿಂದ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮನಿ ಅನ್ನೋದು ಅಧ್ವಾನ ಆಗೋಗಿತ್ತು. ಎಸ್ ಗೈಸ್, ನಾನು ಸಾಂಬಾರಿಗೆ ಅಂತ ಹೇಳಿ ಈ ಕುಕ್ಕರ್ ತಗೊಳ್ತೀನಿ. ಇಟ್ ಈಸ್ 3 ಲೀಟರ್ ಕುಕ್ಕರ್, ಸ್ಮಾಲ್ ಕುಕ್ಕರ್. ಸೊ ಒಬ್ರಿಗೆ ಕರೆಕ್ಟ್ ಆಗೋಷ್ಟು ಸಾಂಬಾರ್ ಆಗ್ತದ. ಕೆಲವೊಂದ್ಸತಿ ಅದ್ರೊಳಗೆ ನಾನು ಅನ್ನನೂ ಮಾಡ್ತೀನಿ. ನನಗೆ ಒಬ್ಬಕಿಗೆ ಆಗೋಷ್ಟು ಒಂದು ಚಿಟಿಕೆ ಅಂದ್ರೆ 1 ಗ್ಲಾಸ್ ಅನ್ನ ಇಟ್ಕೊಂಡ್ರೆ ಪರ್ಫೆಕ್ಟ್ ಆಗ್ತದ. ಆ್ಯಂಡ್ ನಾವು ಐ ಆಮ್ ಟೇಕಿಂಗ್ ಇದು ಬಸಳೆ ಸೊಪ್ಪು. ಸೊ ಈ ಬಸಳೆ ಸೊಪ್ಪು ಆಲ್ರೆಡಿ ಸ್ವಲ್ಪ ಮೊಕ್ಕೊಂಡದ್ರಿ, ಯಾಕಂದ್ರೆ ಭಾಳ ಹೋಗ್ಯದ. ನಾ ಮಧ್ಯಾಹ್ನ ತಗೊಂಡ್ ಬಂದು ಫ್ರಿಜ್ ಒಳಗೆ ಇಟ್ಟಿದ್ದೆ. ಸೊ ಈಗ ರಾತ್ರಿ ಮಾಡಾತೀನಿ. ಬಟ್ ನನಗೆ ಈ ಥರ ಇದ್ರೂ ಇಷ್ಟ ಆಗೋದಿಲ್ಲ. ತರಕಾರಿ ಯಾವುದಾದ್ರೂ ನನಗೆ ಸ್ವಲ್ಪ ಫ್ರೆಶ್ ಇರ್ಬೇಕು. ಫ್ರೆಶ್ ಅಂದ್ರೆ ಸಿಕ್ಕಾಪಟ್ಟೆ ಫ್ರೆಶ್ ಇರಬೇಕು. ಸೊ ನಾನು ಅಲ್ಲಿ ಆರಿಸ್ಕೊಂಡಾಗ ಫ್ರೆಶ್ ಇತ್ತ. ಮನೆಗೆ ಬರೋ ಅಷ್ಟೊತ್ತಿಗೆ ಅಂಡ್ ನಾನು ಮಾಡ್ಕೊಂಡು ತಿನ್ನೋ ಅಷ್ಟೊತ್ತಿಗೆ ಸಣ್ಣ ಹುಡುಗಿದ್ದು ಹೋಗಿ ಅಜ್ಜಿ ಆಗದ ಬರ್ತದ. ಅದನ್ನ ಆಲ್ರೆಡಿ ಅವ್ರು ಕಟ್ ಮಾಡಿ ನನ್ಗೆ ಕೊಟ್ಟಾರ. ಇದಕ್ಕೆ ನಾ ಎಷ್ಟು ಕೊಟ್ಟೆ ಗೊತ್ತಿಲ್ಲ ಗೈಸ್, ಎಲ್ಲ ಬಿಲ್ ಒಳಗೆ ಹಾಕಿರ್ತೀನಿ, ನಂಗೆ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಎಷ್ಟು ಕೊಟ್ಟೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 20 ರೂಪಾಯಿ ಕೊಟ್ಟಿರ್ಬೋದು ಇದಕ್ಕೆ ಸಿವಡಿಗೆ. ಸೊ ಇದನ್ನ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಸಿಪ್ಪಿ ಒಳಗೆ ಕಟ್ ಮಾಡ್ಕೋಬೇಕು. ಸೊ ಕೂಡ ಈ ಥರದ ದಂಟನ್ನ ಬಿಸಾಕ್ತಾರ, ನಾನು ಭಾಳ ಜನದ ಮನೆಯೊಳಗೆ ನೋಡೀನಿ. ಆಕ್ಚುಲಿ ಅದು ತಪ್ಪ್ರಿ, ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ದಂಟದೊಳಗಿರುವಂತಹ ಏನ್ ಖಾಪ್ಸ್ ಇರ್ತದಲ್ಲ, ಅದು ನಮಗೆ ಮತ್ತೆ ಬೇರೆ ಯಾವ್ದ್ರೊಳಗೂ ಸಿಗುದಿಲ್ಲ. ಸೊ ಹಾಗಾಗಿ ವಿ ಶುಡ್ ಆ್ಯಡ್ ದಿಸ್ ದಂಟ್ ಆಲ್ಸೋ. ಸೊ ಇದನ್ನ ಯಾರು ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಸೊಪ್ಪು ಜೊತೆಗೆ ದಯವಿಟ್ಟು ಈ ದಂಟನ್ ಸಮೇತವಾಗಿ ನಾವು ಸೇವಿಸ್ಬೇಕಾ. ದಟ್ ಈಸ್ ವೆರಿ ಗುಡ್ ಫಾರ್ ಅವರ್ ಹೆಲ್ತ್.
ಉಳಿದ್ರೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ನಾಳೆಗೆ ಇದು ಫ್ರೆಶ್ ಆಗಿ ಇರುವುದಿಲ್ಲ. ಬಟ್ ಸಾಂಬಾರ್ ಮಾಡಿ ಇಟ್ಕೊಂಡ್ರೆ ಐ ಕ್ಯಾನ್ ಈಟ್ ಫಾರ್ 2 days. ಇದಕ್ಕೆ ಅಷ್ಟ ಇಷ್ಟು ಕಾಣ್ತಿರ್ಬೋದು ನಮ್ ಕಣ್ಣಿಗೆ, ಬಟ್ ಅದ್ ಸಾಂಬಾರ್ ಆದ್ಮೇಲೆ ಅಥವಾ ಕುದಿದ ಮೇಲೆ ಬಹಳ ಸ್ವಲ್ಪ ಆಗಿರ್ತದೆ. ಸೊ ವಿಲ್ ಪುಟ್ 1 ಟೊಮೆಟೊ, ಬಟ್ ಐ ವಿಲ್ ಆಡ್ ಸಮ್ ಬೇಳೆ, ಯಾಕಂತಂದ್ರೆ ಸ್ವಲ್ಪ ಬ್ಯಾಳಿ ಇದ್ರೆ ಚಲೋ ರೀ ಸಾಂಬಾರ್ ಒಳಗ. ಸೊ ಹಂಗಾಗಿ ದಾಲ್ ಸಾಂಬಾರ್ ಫ್ಲೇವರ್ ಬರ್ತದೆ ಲೈಟ್ ಆಗಿ. ನಾ ದಾಲ್ ಆಡ್ ಮಾಡ್ಲಿಕತ್ತೀನಿ. ಇದನ್ನ ನೀವು ಒಂದು ಅಳತಿ ಒಳಗ ಆಡ್ ಮಾಡ್ಕೋಬಹುದು. ಸೊ ಹಾಗಾಗಿ ನಾನು ಒಂದ್ ಸ್ವಲ್ಪ ಆಡ್ ಮಾಡ್ಲಿಕತ್ತೀನಿ. ಮಧ್ಯಾಹ್ನ ನಾನು ಇದ ಸಾಂಬಾರ್ ತಿಂದಿದ್ದೆ, ಟೊಮೆಟೊ ಸಾಂಬಾರ್ ಮಾಡ್ಕೊಂಡಿದ್ದೆ. ಇವು ಒಳಗಿರುವಂತಹ ಒಂದು ಮುಟ್ಗಿಯಷ್ಟು ಬ್ಯಾಳಿ ಹಾಕ್ಲಿದ್ದೀನಿ ಇದಕ್ಕೆ. ಸೊ ಯಸ್, ಅಂಡ್ ಫಾರ್ ದಿಸ್ ಐ ಆಮ್ ಗೋಯಿಂಗ್ ಟು ಆಡ್ ಸಮ್ ಶೇಂಗಾ. ಯಾಕಂತಂದ್ರ ಶೇಂಗಾ ನಡು ಹತ್ತುತ್ತಾ ಇದ್ರೆ ಸಾಂಬಾರ್ ಒಳಗ ಈ ತರ ಸೊಪ್ಪಿನ ಸಾಂಬಾರಿಗೆ ಬಹಳ ಮಸ್ತ್ ಅಂತ ಅನಿಸ್ತದ. ಇವನ್ ಪಲ್ಯಾಕು ಕೆಲವೊಬ್ರು ಇದನ್ನ ಏನ್ ಮಾಡ್ತಾರ, ಒಂದು ಒಗ್ಗರಣಿ ಒಳಗ ಆಡ್ ಮಾಡಿ ಹಾಕೊಳ್ತಾರ, ಒಗ್ಗರಣಿ ಕೊಡ್ತಾರ. ಬಟ್ ನಾನ್ ಏನ್ ಮಾಡ್ತೇನೆ ಅಂತಾರ, ಒಗ್ಗರಣಿ ಒಳಗೆ ಆಡ್ ಮಾಡುವಲ್ಲೇ ಡೈರೆಕ್ಟ್ ಆಗಿ ನಾನು ಸಾಂಬಾರಿಗೆ ಹಾಕಸ್ಲಿಗತ್ತೀನಿ. ಯಾಕಂದ್ರೆ ಕುದಿತದ ಚೆನ್ನಾಗ, ಕುದ್ದಿರುವಂತ ಶೇಂಗಾ ನಮಗ ಬಾಯಿಗೆ ಸಿಕ್ತಿರ್ತಾವ. ಸೊ ನನಗೆ ಆ ತರ ಇಷ್ಟ, ನಾನು ಅದಕ್ಕೆ ಹಂಗ ಆಡ್ ಮಾಡತ್ತೀನಿ. ಇಫ್ ಯು ವಾಂಟ್ ಅಂತಾನ ನೀವು ಒಗ್ಗರಣಿ ಒಳಗೆ ಕೊಟ್ಕೊಂಡು ಆಡ್ ಮಾಡ್ಕೋಬಹುದು. ಸೊ ಭಾಳ ಹಾಕಂಗಿಲ್ಲ, ಒಂದ್ 8ರಿಂದ 10 ಕಾಳು ಹಾಕೇನಿ ನಾನು. ಸ್ವಲ್ಪ ಅಂತ ಅಂದ್ರ ಈ ಒಂದು ಗ್ಲಾಸ್ ಒಳಗ 2.5 ಗ್ಲಾಸ್ ನೀರ್ ಹಾಕ್ಲಿಕತ್ತೇನಿ ನಾನು. ಎಸ್, ಈ 1 ಸ್ಪೂನ್ ಒಳಗ ನಾ 1 ಸ್ಪೂನ್ ಹಾಕ್ಲಿಕತ್ತೀನಿ. ನನ್ನ ಪ್ರಕಾರ ನೀವು ಕೇಳಿದ್ರೆ ಅರ್ಶಿನ ಇಸ್ ಅ ಬೆಸ್ಟ್. ವೆನ್ ಅದು ಬಾಯ್ಲ್ ಆಗ್ಬೇಕಾದಾಗ ನೀವು ಅರ್ಶಿನ ಹಾಕಿರ ನಮ್ಮ ಬಾಡಿಗೆ ಒಂದು ರಾಸಾಯನಿಕವಾಗಿರುವಂತಹ ಶಕ್ತಿ ನಮ್ಗೆ ಕೊಡ್ತದ. ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡ್ತಾವ ಅರಿಶಿನ, ಟರ್ಮರಿಕ್. ಯೂಶುವಲಿ ಟರ್ಮರಿಕ್ನ ನಾವು ಏನಾದ್ರು ಕುದಿಬೇಕಾದಾಗ ಆಡ್ ಮಾಡಿರ ನಮ್ಮ ದೇಹಕ್ಕೆ ಒಳ್ಳೆ ರೀತಿಯಾಗಿ ಅದು ಹೋಗಿ ಸೇರ್ಕೊಳ್ತದ. ಸೊ ಹಾಗಾಗಿ ನಾನು ಇದಕ್ಕೆ ಅರಿಶಿನ ಒಂದ್ ಚಿಟಿಗೆ ಅಷ್ಟು ಅರಿಶಿನ ಹಾಕ್ತೇನಂತ. ಸ್ಪೂನ್ ಇಲ್ರಿ, ಬೈಬೇಡ್ರಿ, ಸ್ಪೂನ್ ತೊಳಿಲಿಕ್ಕೆ ಹಾಕಿನಿ. ಸೊ ಇವತ್ತೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡೆ ನಾ ಊರಿಂದ ಬಂದ್ಮೇಲೆ. ಇದನ್ನ ತೋರಿಸ್ತೇನಂತೆ. ಇದು ನಮ್ಮ ಮಮ್ಮಿ ಮಾಡಿರುವಂತಹ ಮನೆಯೊಳಗೆ ಕುಟ್ಟಿದ ಖಾರ, ಅರಿಶಿನ, ಖಾರ ಪುಡಿ, ಅಂಡ್ ದಿಸ್ ಇಸ್ ಸಾಂಬಾರ್ ಮಸಾಲ. ಇದು ಮನೆಯೊಳಗೆ ಮಾಡಿರುವಂಥ ಸಾಂಬಾರ್, ನಮ್ಮ ಮಮ್ಮಿ ಮಾಡಿರೋದು. ಅಂಡ್ ಇದು ಗುರಳ್ ಪುಡಿ. ಸೊ ಇದನ್ನು ನಮ್ಮ ಮಮ್ಮಿ ಮನ್ಯಾಗ ಮಾಡಿದ್ದ. ಅರಿಶಿನ ಹಾಕೊಳ್ಳೇತೀನಿ. ಶಫ್ ಕತೆ ಮಾಡುವ. ಇದಾಗೋಷ್ಟೊತ್ತಿಗೆ ನಾನು ಅನ್ನ ಕೂಡ ಇಟ್ಟೇನಿ, ಅನ್ನನೂ ಆಗ್ತದ. ಸಾಂಬಾರಿಗೆ ಇಟ್ಟೇನಿ, ಇಲ್ಲೇ ಅನ್ನಕ್ಕೆ ಇಟ್ಟೇನಿ. ಇದು ಹಾಲ ವಿಲ್ ಕೀಪ್ ಹಿಯರ್ ಅಂತ. ಇನ್ನೂ ಒಂದು ಸ್ವಲ್ಪ OCD ಪ್ರಾಬ್ಲಮ್ ಅದ. ಸೊ ಹಾಗಾಗಿ ವಿಲ್ ಕ್ಲೀನ್. ನಿನ್ನೆ ಇವರು ಕ್ಲೀನ್ ಮಾಡೋರು ಬಂದು ಹೋಗ್ಯಾರ, ಅವಾಗಿನ ನನಗೆ ಯಾವುದೂ ಸಾಮಾನು ಕರೆಕ್ಟಾಗಿ ಸಿಗೋಲ್ತ ನಮ್ಮ ಮನೆಯೊಳಗೆ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವಾಗಿಂದ ಅವಾಗನ. ನನಗದು ಗ್ಯಾಸಿನ ಕಟ್ಟಿ ಮ್ಯಾಗ ಒಂಚೂರು ಕಲಿ ಇರಬಾರ್ದು. ಇನ್ನು ಅಡ್ಗಿನ ಆಗ್ತಿರೋದಲ್ರಿ, ಅದ್ರ ನಡುವ ಒಂದು 10 ಸತಿ ಒರ್ಸಿರ್ತೇನೆ ನಾ ಗ್ಯಾಸಿನ ಕಟ್ಟಿನ. ಎಸ್ ಗಾಯ್ಸ್, ಸಾಂಬಾರ್ ಚಲೋ ಆಗ್ತದೆ ಅಂತ ಅನ್ಕೊಂಡೇನಿ. ಒಂದು ಮಿಡಲ್ ಆಫ್ ಟೈಮ್ ಒಳಗೆ ನಾವು ಬ್ಲೂಬೆರಿ ತಿನ್ನೋಣಂತ. ಆಕ್ಚುಲಿ ನೆನೆ ನಮ್ಮ ಮನೆ ಭಾಳ ಹೊಲ್ಸಾಗಿತ್ರಿ. ಈ ಬೆಂಗಳೂರದೊಳಗೆ ಏನು ಹೊಲ್ಸ್ ಪ್ರಾಬ್ಲಮ್ ಏನೋ ನನಗೊಂದು ಸ್ವಲ್ಪ ಇಷ್ಟ ಆಗಂಗಿಲ್ಲ. ಈ ಜಿರಳಿಗಳ್ದು ಭಾಳ ಕಾಟ ಐತಿ. ಒಂದು ಜಿರಳಿ ಇಡೀ ಮನಿ ಧ್ವಂಸ ಮಾಡ್ಬೋದು, ಅಷ್ಟು ಪವರ್ ಈ ಜಿರಳಿಗಳಿಗಿರ್ತಾವ. ಅಂಡ್ ಸ್ಪೆಷಲಿ ಯಾವ್ದು ನಮ್ಮ ಮನೆಯೊಳಗೆ ಜಿರಳಿ ಅದಾವ ನೋಡ್ರಿ, ಆ ಜಾತಿ, ಸ್ಪೆಷಲಿ ಆ ಜಾತಿ ಏನದಲ್ಲ ಭಾಳ ಹೊಲ್ಸ್. ನಾ ಅದಕ್ಕೆ ಇಷ್ಟು ಶಾಪ ಕೊಟ್ಟೆನಲ್ಲ, ಅಷ್ಟು ಶಾಪ ಕೊಟ್ಟೆ ನಿನ್ನೆ ಸ್ವಚ್ಛ ಮಾಡ್ಬೇಕಾದಾಗ. ಯಾಕಂದ್ರ ಆ ಹಿಟ್ಟು ತಂದು ನಾನು ಹೊಡೆದ್ರು ಅದು ಏನ್ ಸಾಯ್ವಲ್ತು. ನನ್ ಮುಂದೆ ಆರಾಮ್ಸೆ ಹಿಂಗ್ ಮೈ ಒರ್ಸ್ಕೊಂಡು ಜಾಡ್ಸ್ಕೊಂಡು ನನ್ನ ಮುಂದೆ ಎದ್ದು ಅಡ್ಡಾಡ್ತಾವು. ಅಂತ ಜಿರಳಿಗಳು ನಮ್ಮ ಮನೆ ಒಳಗದಾವ, ಅಂತ ಜಿರಳಿಗಳು ನಮ್ಮ ಮನ್ಯಾಗ ಅದಾವ. ಇದಕ್ಕೆ ಎಷ್ಟು ಸೊಲ್ಯೂಷನ್ ನೋಡೇ ನಾ ಯೂಟ್ಯೂಬ್ದಾಗ ಅಂತಂದ್ರೆ ಎಲ್ಲಾ ತರ ಟ್ರೈ ಮಾಡ್ಬಿಟ್ಟಿದ್ದೆ ನಾ ಮುಂಚೆನ. ಎಲ್ಲಾ ಮೆಥಡ್ಸ್ ಟ್ರೈ ಮಾಡಿ ಸುಸ್ತಾ ಇದ್ದ. ಬಟ್ ಅವಕ್ ಮಾತ್ರ ಏನು ಫರ್ಕ್ ಬೀಳಲಿಲ್ಲ. ನಮ್ಮ ಮನೆಯೊಳಗ ಅದ್ರ ಸಂತತಿ ಇನ್ನೂ ಜಾಸ್ತಿ ಆಗ್ತಾನ ಹೊಂಟಿದ್ವ. ಸೊ ಹಂಗಾಗಿ ನಿನ್ನೆ ಎಲ್ಲಾನು ಮನಿ ಕ್ಲೀನ್ ಮಾಡಿಸಿದೆ. ಅಂಡ್ ಈ ಮನಿಗ್ ಬಂದ 1 ವರ್ಷ ಆಗ್ತದ. ಈ ಒಂದು ನವೆಂಬರ್ ಕಂಪ್ಲೀಟ್ ಆಗಿ ಡಿಸೆಂಬರಿಗೆ ಕಾಲಿಟ್ರ. ಸೊ ಹಂಗಾಗಿ ನಾನು ಏನ್ ಮಾಡಿದೆ, ಮೂಲೆಯಿಂದ ಮೂಲೆವರೆಗೂ ಎಲ್ಲಾನು ಕ್ಲೀನ್ ಆಗ್ತದ. ಅವ್ರನ್ನ ಕರೆಸಿ ಕ್ಲೀನ್ ಮಾಡ್ಸೋಣ ಅಂತ ಹೇಳಿ ಎಲ್ಲಾ ಕ್ಲೀನ್ ಮಾಡಿಸಿದೆ. ಅವ್ರೆಲ್ಲಾ ಕ್ಲೀನ್ ಮಾಡಿಕೊಟ್ರ. ಬಟ್ ಮೇಲ್ಗಡೆ ಇರುವಂತ ಕೆಲಸ ಉಳ್ದಿರ್ತಾವಲ್ರಿ, ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾರ್ಕೆಟಿಗೆ ಹೋಗಿ, ಸ್ಟಾರ್ ಮಾರ್ಕೆಟಿಗೆ ಹೋಗಿ ಎಲ್ಲ ತರಕಾರಿ, ಆಮೇಲೆಲ್ಲ ಹಣ್ಣು, ಮತ್ತ ಏನೇನ್ ಬೇಕಾಗಿತ್ತು ಮನೆಯೊಳಗಿರುವಂತಹ ಬ್ಯಾಳಿಗಳಾಗಿರ್ಬೋದು, ಕಾಳಾಗಿರ್ಬೋದು. ಶಿಟ್, ಕಾಳಂದ್ಮೇಲೆ ನೆನಪಾಯ್ತು, ಹೆಸರು ಕಾಳು ನೆನೆ ಹಾಕ್ಬೇಕಾಗಿದ್ದ. ಸೊ ಅವನ್ನೆಲ್ಲ ತಗೊಂಡ್ ಬಂದೆ ಫ್ರೆಶ್ ಆಗಿ. ಸೊ ಬಸಳೆ ಸೊಪ್ಪಿಂದ ಸ್ಮೆಲ್ ಬರ್ಲಿಕ್ಕತ್ತದ ನನಗಿಲ್ಲೇ.
ಒಂಥರ ಫುಡ್ ಹೆಂಗಪ್ಪ ಅಂತಂದ್ರ ಈ ಫುಡ್ ನ ನೀವ್ ಎಲ್ಲಿ ಜಾಸ್ತಿ ನೋಡ್ಬೋದು ಅಂತಾನೆ ಸಿರ್ಸಿ, ಭಟ್ಕಳ, ಹೊನ್ನಾವರ, ಕಾರವಾರ, ಮಂಗಳೂರು ಬೀಚ್. ಸೊ ಆಲ್ಮೋಸ್ಟ್ ಅಲ್ಲಿವರೆಗೂ ನೀವು ಫುಡ್ ನೋಡ್ಬೋದು. ಯಾರಿಗ್ ಗೊತ್ತಿಲ್ಲ ಅವ್ರಿಗೆ ಹೇಳಿರ್ತೀನಿ. ಎಸ್, ಈ ಸೊಪ್ಪನ್ನ ನಮ್ಮ ಕೋಸ್ಟಲ್ ಸೈಡ್ ಜಾಸ್ತಿ ಪ್ರಮಾಣದೊಳಗ ಬೆಳಿತಾರ ಅಂದ್ರೆ ಇದಕ್ಕೆ ಹೊಲ ಹೋಗಿ ಗದ್ದೆ ಹಚ್ಚಿ ಬೆಳೆಯುವಂತಹ ಸೊಪ್ಪು ಇದಲ್ಲ. ಯೂಶುವಲ್ ಆಗಿ ಮನಿ ಹಿಂದ್ಗಡೆ ಬೆಳೆಯುವಂತಹ ಕಸ ಅಂತ ಅನ್ಬೋದು. ಸೊ ಆ ತರದ ಒಂದು ಸೊಪ್ಪಿದ, ಬಟ್ ಇಟ್ ವಿಲ್ ಬಿ ವೆರಿ ನೈಸ್, ಭಾಳ ಚಲೋ ಇರ್ತದ. ಸೊ ಯಾರಿಗೆಲ್ಲ ಈ ಸೊಪ್ಪು ಬಗ್ಗೆ ಗೊತ್ತು ಅಥವಾ ಈ ಸೊಪ್ಪಿನ ಸಾಂಬಾರ್ ನಿಮ್ ಮನೆಯೊಳಗ್ ಮಾಡ್ತಾರ ಅವ್ರ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಹಾಕ್ರಿ, ಅಕ್ಕ ನಂಗೆ ಗೊತ್ತು ಅಂತ ಹೇಳಿ. ಸೊ ಇಟ್ ವಿಲ್ ಬಿ ವೆರಿ ನೈಸ್. ಸೊ 3 ಅಥವಾ 4 ಸೀಟಿ ಹೊಡಿಸ್ತೀನಿ, ಯಾಕಂತ ಚಲೋ ತಂಗ ಆಗ್ಬೇಕದ. ಸೊ ಹಾಗಾಗಿ ವಿಲ್ ವೇಟ್ ಫಾರ್ 1 more ಸೀಟಿ. ಎಸ್ ಗೈಸ್, ಸಾರಿ ರೀ, ಯಾಕಂತ ಕರೆಂಟ್ ಹೋಗಿತ್ತು. ಮುಂದಿನ ಯಾವುದೇ ಥರದ ವಿಡಿಯೋಸ್ ಮಾಡಿಲ್ಲ ಅಂದ್ರೆ ವಿಡಿಯೋಸ್ ಮಾಡಿಲ್ಲ ಆ ಥರದ್ದು ನಾನೇನು ಡಿಶ್ ಒಳಗೆ ಆ್ಯಡ್ ಮಾಡಿಲ್ಲ. ಜಸ್ಟ್ ಸಾಂಬಾರಿಗೆ ನಾನು ಏನು ಮಾಡಿದೆ, ಕುದ್ದಿರುವಂತಹ ಎಲ್ಲ ತರಕಾರಿ ಮತ್ತು ಸೊಪ್ಪಿಗೆ ಒಂದು ಸಾಂಬಾರ್ ಮಸಾಲ ಹಾಕಿ ಒಂದು ಒಗ್ಗರಣೆ ಕೊಟ್ಟೆ. ನಾರ್ಮಲ್ ಆಗಿ ನೀವು ಯಾವ ತರ ಒಗ್ಗರಣೆ ಕೊಡ್ತೀರಿ ಅದೇ ತರ ಒಗ್ಗರಣೆ ಕೊಡ್ಬೋದು. ಇನ್ ಕೇಸ್ ಇಫ್ ಯು ವಾಂಟ್ ಅನ್ನೋ ಒಗ್ಗರಣೆ ಒಳಗನ ನೀವು ಸಾಂಬಾರ್ ಮಸಾಲ ಆಡ್ ಮಾಡಿ ಖಾರ ಪುಡಿ ಹಾಕ್ಬೋದು. ಇಲ್ಲಪ್ಪ ಅಂತಂದಾನ ನೀವು ಡೈರೆಕ್ಟ್ ಆಗಿ ಸಾಂಬಾರಿಗೂ ಕೂಡ ಹಾಕ್ಬೋದು. ಸೊ ಮಾಡಿ ನಾನು ತಯಾರು ಮಾಡಿ ಇಟ್ಕೊಂಡೇನಿ. ಇಲ್ಲೇ ಮುದ್ದಿ ಅದ, ಬಸ್ ಸಾಂಬಾರ್ ರೆಡಿ ಅದ, ಇಲ್ಲೇ ಸೌತಿಕಾಯಿ ಅದ, ಅದ್ರ ಜೊತೆಗೆ ನಾ ಮುದ್ದಿ ಮಾಡ್ಕೊಂಡೆ. ನಿಮ್ಮ ತಲೆಯೊಳಗ್ ಬರ್ಬೋದು ಯಾಕೆ ಮುದ್ದಿ, ಯಾಕೆ ರೊಟ್ಟಿ ಇಲ್ಲ, ಬಕ್ರಿ ಇಲ್ಲ ಅಥವಾ ಚಪಾತಿ ಇಲ್ಲ ಅಂತ ಹೇಳಿ. ಅದ್ ಎರಡೂ ತರದ ಹಿಟ್ಟಿರ್ಲಿಲ್ಲ ಅಂಡ್ ತುಪ್ಪ ಕೂಡ ಇರ್ಲಿಲ್ಲ. ಇಲ್ಲೇ ನಡು ತುಪ್ಪ ಹಾಕ್ಬೇಕಾ. ಸೊ ಹಂಗಾಗಿ ಆ ಒಂದು ತುಪ್ಪ ಮಿಸ್ಸಿಂಗ್ ಅದ. ಎಂಜಾಯ್ ದಿಸ್. ಈ ರೆಸಿಪಿ ನೀವೇನಾದ್ರು ಮಾಡ್ಕೊಂಡಿರ ಕಮೆಂಟ್ ಸೆಕ್ಷನ್ ಒಳಗ ದಯವಿಟ್ಟು ಕಮೆಂಟ್ ಹಾಕ್ರಿ. ಐ ಹೋಪ್ ಯಾರಿಗಾದ್ರು ಗೊತ್ತಿದ್ರೆ ನೀವೇನಾದ್ರು ಬೇರೆ ತರ ಮಾಡ್ತೀರ ಆ ರೆಸಿಪಿನೂ ಕೂಡ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಕರೆಂಟ್ ಹೋಗಿತ್ತ ಭಾಳ ಹಸಿವಾಗಿತ್ತು. ಸೊ ಹಂಗಾಗಿ ನಾನು ಅದೆಲ್ಲ ಸ್ಟೆಪ್ಸ್ಗಳನ್ನ ನಾನು ಸ್ಕಿಪ್ ಮಾಡಿ ಇದಾಗಿದೆ ಡಿಶ್. ತಿನ್ನೋಣಂತ, ತಿಂದು ನೋಡಿ ನಾನು ನಿಮ್ಗೆ ಹೇಳ್ತೇನಂತ. 1 ನಿಮಿಷ. ಸೊ ಯಾವ ಕನ್ಸಿಸ್ಟೆನ್ಸಿ ಒಳಗೆ ನಿಮಗೆ ಬೇಕು ನೀವು ಆ ಥರ ನೀರು ಹಾಕೋಬಹುದು. ಸಾಂಬಾರ್ ಭಾಳ ಗಟ್ಟಿ ಬೇಕಂತ ನೀರು ಕಮ್ಮಿ ಹಾಕೋಬಹುದು. ಇಲ್ಲಪ್ಪ ನನ್ಗೆ ಭಾಳ ಬೇಕು ನೀರು ಅಳಕಾಗಿರ್ಬೇಕಂತಂದ್ರೆ ಯು ಕ್ಯಾನ್ ಆ್ಯಡ್ ಮೋರ್ ವಾಟರ್. ಮಸು ಎಸ್, ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಆ್ಯಂಡ್ ತುಪ್ಪ ಇರಬೇಕಾಗಿತ್ತು ನನ್ಗೆ. ಎಲ್ಲದಕ್ಕೂ ತುಪ್ಪ ಯೂಸ್ ಮಾಡ್ತೀನಿ, ತುಪ್ಪ ಖಾಲಿ ಆಗಿದೆ. ಇಟ್ ಇಸ್ ವೆರಿ ನೈಸ್. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.